ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಹಿರಿಯೂರಿನಲ್ಲಿ ಅಮಿತ್ ಶಾ ರವರ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ದಲಿತ ಸ್ವಾಭಿಮಾನಿ ಸಮಿತಿಯ ವತಿಯಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ನೋಡೋಣ ಈ ಹೋರಾಟದ ಒಂದು ರೂಪುರೇಷೆಗಳು ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ಅವರು ಹೋರಾಟನ ಮಾಡಿ ಮನವಿ ಸಲ್ಲಿಸ್ತಾರೆ, ಅದರ ಬಗ್ಗೆ ತಮಗೆ ಸಂಪೂರ್ಣವಾದ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. बाबा साहब अंबेडकर के डॉक्टर बाबा साहब अंबेडकर के डॉक्टर बाबा साहब अंबेडकर के धिक्कार धिक्कार अमित शाह के धिक्कार धिक्कार अमित शाह के धिक्कार केंद्र गृह मंत्री आದ अमित शाह के धिक्कार केंद्र गृह मंत्री आದ अमित शाह के धिक्कार बोलो भारत माता के बोलो भारत माता के बाबा साहब अंबेडकर के बाबा साहब अंबेडकर के संविधान शिल्पिगे ಜ್ಞಾನದ ಭಂಡಾರಕ್ಕೆ ಜ್ಞಾನದ ಜ್ಯೋತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂತ ಉದ್ದೇಶ ಏನಿಲ್ಲ ಸರ್, ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ ಯಾರು, ಅಮಿತ್ ಶಾ ಅವರು. ಹಾಗಾಗಿ ಅವರಿಗೆ ಸಂಸತ್ತಿಂದ ಅವರನ್ನ ವಜಾಗೊಳಿಸಬೇಕು, ರಾಜೀನಾಮೆ ಕೊಡಬೇಕು. ಆ ರಾಜೀನಾಮೆ ಕೊಡೋವರೆಗೂ ಸಹ ನಮ್ಮ ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಹೋರಾಟಗಳು ಮುಂದುವರಿತಾನೆ ಇರ್ತವೆ. ಅವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅವತ್ತು ನಮ್ಮ ಹೋರಾಟಗಳು ನಿಲ್ತವೆ. ಅಲ್ಲಿವರೆಗೂ ನಾವು ದಲಿತ ಸಮುದಾಯದವರು ನಿದ್ದೆ ಮಾಡೋದಿಲ್ಲ. ಏನಂತ ಅವಹೇಳನಕಾರಿ ಹೇಳಿಕೆ ಹೇಳಿ? ಅದೇ ಏನ್ ಹೇಳಿದ್ದಾರೆ ಅವರು, ಅಂಬೇಡ್ಕರ್ 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 ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಅಂಬೇಡ್ಕರ್ ಬಗ್ಗೆ ಹೇಳೋದ್ಕಿಂತ ನೀವು ಭಗವಂತನನ್ನ ನೀವು ಏನಾದ್ರೂ ನನ್ನ ಜಪ ಮಾಡಿದ್ರೆ 7 ಜನ್ಮದಲ್ಲೂ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಈ ಸ್ವರ್ಗ ಮತ್ತು ನರಕದ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬರೆದು ನಮ್ಮನ್ನ ಇಲ್ಲೇ ಈ ಭೂಮಿ ಮೇಲೆ ಸ್ವರ್ಗ ಎಲ್ಲ ಇಲ್ಲೇ ಕೊಟ್ಟು, ಮೋಕ್ಷ ಎಲ್ಲ ಇಲ್ಲೇ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಭೂಮಿ ಮೇಲೆನೆ ಇದೇ ಸ್ವರ್ಗ ಅಂತ ಬದುಕಲಿಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಅಷ್ಟೇನೆ. ಇವರು ತೋರಿಸಿರ್ತಕ್ಕಂಥ ಸ್ವರ್ಗವ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ಜ್ಞಾನಿ ಬಂದು ಸಂವಿಧಾನ ಬರ್ದಿಲ್ಲ ಅಂದಿದ್ದಿದ್ರೆ ನಮ್ಮನ್ನು ಇಷ್ಟೊತ್ತಿಗೆ ಯಾವಾಗ್ಲೂ ಮೇಲೂ ಕಳಿಸ್ತಾ ಇದ್ರು ಇವರು. ಯಾಕಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾ ಇದಾರಲ್ಲ, ಅಂಬೇಡ್ಕರ್ ಅಂದ್ರೆ ಜ್ಞಾನ ಅಂತ ಹೇಳಿ, ಅಂಬೇಡ್ಕರ್ ಅಂತಂದ್ರೆ ಈ ದೇಶದ ಮೂಲ ನಿವಾಸಿ, ಅಂಬೇಡ್ಕರ್ ಅಂದ್ರೆ ಜ್ಞಾನ ಭಂಡಾರ, ಅಂಬೇಡ್ಕರ್ ಅಂದ್ರೆ ದಲಿತ ಸೂರ್ಯ, ಅಂಬೇಡ್ಕರ್ ಅಂದ್ರೆ 58,000 ಬುಕ್ಸ್ಗಳನ್ನು ಓದಿರ್ತಕ್ಕಂಥ ಏಕೈಕ ಮಹಾನ್ ಜ್ಞಾನಿ, ಅಂಬೇಡ್ಕರ್ ಅಂದ್ರೆ ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪಡ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅಂದ್ರೆ ಲಂಡನ್ ಆಫ್ ಸ್ಕೂಲ್ ಎಕನಾಮಿಕ್ ನಲ್ಲಿ ಡಾಕ್ಟರೇಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥವ್ರು, ಈ ದೇಶದಲ್ಲಿ 32 ಡಿಗ್ರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಯಾಕಂದ್ರೆ ನಮಗೆ ಅವರೇ ಸರ್ವಸ್ವ ನಮಗೆ. ಹಾಗಾಗಿ ಈ ಅವಹೇಳನಕಾರಿ ಮಾತಾಡಿರ್ತಕ್ಕಂಥ ಅಮಿತ್ ಶಾ ಇದಾರಲ್ಲ, ಅಮಿತ್ ಶಾ ಅಂದ್ರೆ ಏನಂದ್ರೆ, ಅಮಿತ್ ಶಾ ಅಂದ್ರೆ ಒಬ್ಬ ಕಳ್ಳ, ಅಮಿತ್ ಶಾ ಅಂದ್ರೆ ಒಬ್ಬ 100 ದಿನಗಳ ಕಾಲ ಜೈಲಿನಲ್ಲಿದ್ದಕ್ಕಂಥವನು, ಅಮಿತ್ ಶಾ ಅಂತಂದ್ರೆ ಈ ದೇಶದಿಂದ ಗಡಿಪಾರಾಗಿರ್ತಕ್ಕಂಥವನು, ಅಮಿತ್ ಶಾ ಅಂದ್ರೆ ಕೊಲೆಗಡಕ, ಲೂಟಿಕೋರ. ಮತ್ತೆ ಜ್ಞಾನ ಮತ್ತು ಅಜ್ಞಾನ ಎಲ್ಲಿದೆ ಅಂತ ಈ ದೇಶದ ಜನಕ್ಕೆ ಗೊತ್ತಿದೆ. ಜ್ಞಾನವಂತ ಅಜ್ಞಾನ ಯಾರು ಅಂತ ಗೊತ್ತಾಗುತ್ತೆ. ಈಗ ಆನೆ ಹೋದ್ರೆ ನಾಯಿ ಬೊಗಳುತ್ತೆ, ಅಂಬೇಡ್ಕರ್ ಆನೆ ಇದ್ದಂಗೆ, ಇವರೆಲ್ಲ ನಾಯಿ ಬೋಗದಂಗೆ ಬೊಗಳ್ತಾ ಇರ್ತವೆ. ಇದು ಯಾವುದೂ ಲೆಕ್ಕಲ್ಲ ಅಲ್ಲಪ್ಪ. ಅಮಿತ್ ಶಾ ಈಗ 32 ಡಿಗ್ರಿ ಮಾಡಿಕೊಂಡಿದಾರನಪ್ಪ, ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಮಾಡ್ಕೊಂಡಿದಾರ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ ಅಲ್ಲಿ ಅವರು ಏನಾದ್ರು ಡಾಕ್ಟರೇಟ್ ಮಾಡ್ಕೊಂಡಿದಾರ, 58,000 ಬುಕ್ಸ್ ಏನಾದ್ರು ಅಮಿತ್ ಶಾ ಓದಿದಾರೇನಪ್ಪ. ಈ ದೇಶದಲ್ಲಿ ವಿಶ್ವಸಂಸ್ಥೆ, ಈ ದೇಶದ ವಿಶ್ವಸಂಸ್ಥೆ ಇದೆಯಲ್ಲ, ಅಂಬೇಡ್ಕರ್ ಏಪ್ರಿಲ್ 14 ದಿನ ಜ್ಞಾನದ ದಿನ ಅಂತ ಮಾಡಿದ್ದಾರೆ. ಯಾಕೆ ಅಮಿತ್ ಶಾ ಯಾಕೆ ಮಾಡ್ಲಿಲ್ಲ ಅಂದ್ರೆ ವಿಶ್ವನೇ ಒಪ್ಕೊಂಡಿದೆ ಅಂಬೇಡ್ಕರ್ನ ವಿಶ್ವಜ್ಞಾನಿ ಅಂತ ಇಡೀ ವಿಶ್ವನೇ ಒಪ್ಕೊಂಡೈತೆ. ಯಾಕಂದ್ರೆ ಅವರ ಮರಣ ಹೊಂದಿದ ನಂತರ 180 ರಾಷ್ಟ್ರಗಳು ಅರ್ಧ ಭಾಗದಲ್ಲಿ ಇರಿಸಿ ಗೌರವ ಏನಾದ್ರೂ ಸಲ್ಲಿಸಿದವಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ. ಹಾಗಾಗಿ ನಾವು ಏನು ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸಮಿತಿಯಿಂದ ಏನು ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ, ಇವತ್ತು ತಕ್ಷಣ ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನ ವಜಾಗೊಳಿಸಬೇಕು, ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಅವರಿಗೆ SC ST ದೌರ್ಜನ್ಯದ ಅಡಿಯಲ್ಲಿ ಯಾವ ಶಿಕ್ಷೆ ಆಗಬೇಕು ಆ ಶಿಕ್ಷೆಗೆ ಗುರಿಪಡಿಸ್ಬೇಕು. ಅವ್ರನ್ನ ಕೇಸ್ ಹಾಕ್ಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವರನ್ನ ಈ ದೇಶದಿಂದ ಗಡಿಪಾರು ಮಾಡ್ಬೇಕು. ಇವ್ರನ್ನ ಅಲ್ಲೇವರೆಗೂ ಸಮೇತ ನಮ್ಮ ದಲಿತ
ಸ್ವಾಭಿಮಾನಿ ಸಮಿತಿ ಮತ್ತೆ ದಲಿತ ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳು ಅವರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟಗಳನ್ನ ಮುಂದುವರಿಸ್ತಾ ಇದ್ವಿ. ಮತ್ತೆ ಈಗ ನೀವು ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ನಾವು ರಾಷ್ಟ್ರಪತಿಗೆ ನಾವು ಈಗ ಏನು ನಾವು ರಾಷ್ಟ್ರಪತಿಗೆ ಮೆಮೊರಾಂಡಮ್ ರೆಡಿ ಮಾಡ್ಕೊಂಡಿದೀವಿ. ಈಗ ತಹಸೀಲ್ದಾರ ಸಮ್ಮುಖದಲ್ಲಿ ನಾವು ಕೊಡ್ತಾ ಇದೀವಿ ಅವರಿಗೆ. ಈಗ ನಾವು ತಹಸೀಲ್ದಾರ್ ಸಾಹೇಬ್ರ ಕಡೆಗೆ ನಾವು ಇದನ್ನ ನಮ್ಮ ಹಕ್ಕೊತ್ತಾಯಗಳನ್ನ ಅವ್ರ ಮುಂದೆ ಓದಿ ನಾವು ಅವ್ರ ಕೈ ಕೊಡ್ತಾ ಇದೀವಿ. ಇದಾದ ನಂತರ ಮುಂದಿನ ಹೋರಾಟ ಏನಾದ್ರು ಇದೆಯಾ? ಮುಂದಿನ ಹೋರಾಟ ಏನಿಲ್ಲ, ನಾವು ಎಲ್ಲ ಕಡೆ ಈಗ ತಾಲೂಕು ಮಟ್ಟ ಮಾಡಿದೀವಿ, ಇನ್ನು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ, ಈಗ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ, ಮತ್ತೆ ಅದಕ್ಕೆ ದೇಶ ಮಟ್ಟದಲ್ಲಿ ಸಮೇತ ಕರೆ ಕೊಟ್ಟು ಇಡೀ ಭಾರತ ದೇಶವನ್ನ ಬಂದ್ ಮಾಡ್ತೀವಿ. ಸ್ವಾಭಿಮಾನಿ ಸಮಿತಿಯ ವತಿಯಿಂದ ಹಿರಿಯೂರಿನಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅಮಿತ್ ಶಾ ಅವರ ಒಂದು ಅವಹೇಳನಕಾರಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ತಹಸೀಲ್ದಾರ್ಗೂ ಕೂಡ ಮನವಿನ ಸಲ್ಲಿಸ್ತಾ ಇದ್ದಾರೆ. ವೀಕ್ಷಕರೇ, ವಿಷಯ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು 17ರಂದು ಸಂಸತ್ನಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗೂರವಾಗಿ ಮತ್ತು ಬೇಜವಾಬ್ದಾರಿಯಿಂದ ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ಮಾತನಾಡಿದ್ದಾನೆ. ಇದು ಖಂಡನೀಯ. ಈತ ಹೇಳುವುದೇನೆಂದರೆ ಈಗ ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಎನ್ನುತ್ತಿರುವುದು. ಇವರೆಲ್ಲ ಇಷ್ಟು ಬಾರಿ ಭಗವಂತನ ಸ್ಮರಣೆ ಮಾಡಿದ್ದೇ ಆಗಿದ್ದಲ್ಲಿ 7 ಜನ್ಮದವರೆಗೂ ಸ್ವರ್ಗವಾದರೂ ಸಿಗುತ್ತಿತ್ತು ಎಂದು ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ಹಗೂರವಾಗಿ ನಾಲಿಗೆ ಹರಿಬಿಟ್ಟಿರುವ ಅಮಿತ್ ಶಾಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. 7 ಜನ್ಮ ಪುಣ್ಯ ಸ್ವರ್ಗ ಬೇಡವೇ ಬೇಡ. ನಮಗೆ ಸ್ವರ್ಗ ನರಕದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಅಗತ್ಯವೂ ಇಲ್ಲ. ನಮಗೆ ಅಂಬೇಡ್ಕರ್ ಒಬ್ಬರೇ ಏಕೈಕ ದೇವರು, ಅದರಲ್ಲಿ ಎಂದಿಗೂ ರಾಜಿಯಾಗುವ ಪ್ರಶ್ನೆನೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲೇ ಉಸಿರಾಡ್ತಿದ್ದೇವೆ. ಕೊನೆಯ ಉಸಿರಿದವರೆಗೂ ಅಂಬೇಡ್ಕರ್ ಅವರ ಹೆಸರನ್ನೇ ಉಸಿರಾಗಿಸಿಕೊಳ್ಳುತ್ತೇವೆ ಕೂಡ. ಅಮಿತ್ ಶಾ, ನೀವೆಲ್ಲ ಅಂಬೇಡ್ಕರ್ ಅವರ ಸಾಧನೆ ಏಳಿಗೆ ಸಹಿಸದ ಅಂಬೇಡ್ಕರ್ ಅವರ ಬಗ್ಗೆ ಹಗೂರವಾಗಿ ಮಾತನಾಡುತ್ತಲೇ ಬರುವ ಮೂಲಕ ನಿಮ್ಮ ಅಯುಷ್ಣತೆ ಪ್ರದರ್ಶಿಸುತ್ತಿದ್ದೀರಿ. ಅಂಬೇಡ್ಕರ್ ಅವರನ್ನು ಮತ್ತವರ ಸಮುದಾಯವನ್ನು ಒಪ್ಪಿಕೊಳ್ಳುವ ನೀವು ಎಂದಿಗೂ ತಯಾರಿಲ್ಲ. ಇಡೀ ವಿಶ್ವವೇ ಅಪ್ಪಿಕೊಂಡು ವಿಶ್ವಸಂಸ್ಥೆ ಇಂದು ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14 ದಿನವನ್ನು ವಿಶ್ವ ಜ್ಞಾನ ದಿನ ಎಂದು ಘೋಷಿಸಿದೆ. ಅಂಬೇಡ್ಕರ್ ಎಂದರೆ ಜ್ಞಾನದ ಸಂಕೇತ. ನೀವು ಅವರನ್ನು ಅರಗಿಸಿಕೊಳ್ಳಲು ಆಗದಂತಹ ಅಸೂಯೆ. ಛೇ, ನಿಮಗೆ ನೀವು ಹೇಳುವ ಸ್ವರ್ಗದ ದೇವರು ಸ್ಮರಣೆ ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೊಂದೇ ಸಾಕು. ನಮಗದೇ ಶಕ್ತಿ, ನಮಗದೇ ಚೈತನ್ಯ, ನಮಗೆ ಅದೇ ಸ್ಫೂರ್ತಿ. ಸಾವಿರಾರು ವರ್ಷದಿಂದ ನಿಮ್ಮ ಹೇಳುವ ದೇವರುಗಳನ್ನು ಪೂಜಿಸಿ ಸಾಕಾಗಿದೆ. ನಿಮ್ಮ ದೇವರು ನಿಮ್ಮನ್ನು ದೂರ ಇಟ್ಟ ಕಡೆಗೆ ಎಲ್ಲರನ್ನೂ ದೇವಾಲಯಕ್ಕೆ ಬಿಡಿಸಿಕೊಳ್ಳಲಾಗಲಿಲ್ಲ. ಮಾತ್ರವಲ್ಲ, ದೇವಾಲಯದ ಬಳಿಗೆ ಸುಳಿದರೂ ನಮಗೆ ಕಷ್ಟ ತಪ್ಪಲಿಲ್ಲ. ಅಂಬೇಡ್ಕರ್ ಬಂದ ಮೇಲೆ ನಮಗೆ ಸ್ವರ್ಗ ಮೋಕ್ಷ ಎಲ್ಲವೂ ನಮಗೆ ಅಂಬೇಡ್ಕರ್ ಅವರ ಸ್ಮರಣೆ ಸಾಕು. ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕುತ್ತಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವು ಈ ಒಂದು ಮೆಮೊರಂ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ವಿ. ತಾವುಗಳು ಇದನ್ನ ರಾಷ್ಟ್ರಪತಿಯವರಿಗೆ ರವಾನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ ಸರ್. ಖಂಡಿತ ಅವೇನು ಕೊಟ್ಟಿದ್ದೀರಾ ಪಿಟಿಷನ್ ಸರ್ಕಾರ ಕಳಿಸ್ಕೊಡ್ತೀನಿ ಸರ್. ಈ ವಿಚಾರವಾಗಿ ಈಗೇನು ನಮ್ಮ ಸ್ವಾಭಿಮಾನಿ ಸಮಿತಿಯವರೇ ದಲಿತ ಸ್ವಾಭಿಮಾನಿ ಸಮಿತಿಯವ್ರು ಏನ್ ಕೊಟ್ಟಿದ್ದೀರಾ ಇದು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ, ಆಕ್ಷನ್ ತಗೊಂತಾರೆ ಮುಂದಿನ. ಧನ್ಯವಾದ. ವೀಕ್ಷಕರೇ, ಇದುವರೆಗೂ ನಡೆದಂತ ಇನ್ನು ಹೋರಾಟದ ಒಂದು ನಿಟ್ಟೇನಿದೆ ಇದೆ. ಈಗ ತಹಸೀಲ್ದಾರ್ ಕೂಡ ಅದರ ವೀಕ್ಷಕರೇ, ಇದುವರೆಗೂ ನೀವು ನೋಡಿದಂತ ಹೋರಾಟದ ಒಂದು ರೂಪರೇಷೆಗಳು ಯಾವ ರೀತಿ ಇದ್ವು ಅಂತ ನೋಡ್ತಾ ಇದ್ದೀರಾ. ಇನ್ನು ಹೆಚ್ಚಿನ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರ್ತೀವಿ. ಕರ್ನಾಟಕ ಮೀಡಿಯಾ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ. ಧನ್ಯವಾದ.